ಎವ್ರಿವನ್, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ ಅಂತ ಹೇಳ್ಬಿಟ್ಟು ಒಂದು ರೀಡಿಂಗ್ ಆಗಿರುತ್ತೆ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆಗಿ ಒಂದು ರೀಡಿಂಗ್ನ ವಾಚ್ ಮಾಡ್ಬೋದು. ಫೋರ್ಸ್ಫುಲಿ ಆಗಿ ನಿಮ್ಮ ಲೈಫಿಗೆ ಇದನ್ನು ರೆಸೊನೇಟ್ ಮಾಡ್ಕೊಂಬಿಡಿ. ಓಕೆ, ಅಕಸ್ಮಾತ್ ನಿಮಗೆ ಒಂದು ರೀಡಿಂಗ್ ರೆಸೊನೇಟ್ ಆಗಲಿಲ್ಲ ಅಂತಿದ್ರೆ ಪರ್ಸ್ನಲ್ ಟ್ಯಾರೋ ರೀಡಿಂಗ್ಸ್ನ ತೊಗೊಳ್ಬೋದು. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇದೆ ಅವರು ನನ್ನ ಹತ್ರ ಲಾ ಆಫ್ ಅಟ್ರಾಕ್ಷನ್ ಕ್ಲಾಸ್ಗೆ ಇರ್ಬೋದು, ಅಥವಾ ಟ್ಯಾರೋ ರೀಡಿಂಗ್ ಇರ್ಬೋದು, ಅಥವಾ ಪೆಂಡುಲಮ್ ರೀಡಿಂಗ್ನ ತೊಗೊಳ್ಬೋದು. ಓಕೆ, ನನ್ನ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಫಸ್ಟ್ ಟೈಮ್ ಯಾವಾಗ ಈ ಒಂದು ರೀಡಿಂಗ್ನ ನೋಡ್ತೀರಾ ನಿಮ್ಮ ಮೊಬೈಲಲ್ಲಿ, ಆವಾಗ ನಿಮಗೆ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಹಾಗೆ ಈ ಒಂದು ರೀಡಿಂಗ್ ಮ್ಯಾರಿಡ್ ಆಗಿರೋರು ಕೂಡ ನೋಡ್ಬೋದು. ಇಲ್ಲಿ ಜೆಂಡರ್ ಮ್ಯಾಟರ್ ಆಗಲ್ಲ, ಬಾಯ್ಸ್ ಗರ್ಲ್ಸ್ ಯಾರು ಬೇಕಿದ್ರು ಈ ಒಂದು ರೀಡಿಂಗ್ನ ನೋಡ್ಬೋದು. ಹಾಗೆ ಮ್ಯಾರಿಡ್ ಪೀಪಲ್, ಹಾಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಇರುವಂಥವ್ರು, ಹಾಗೆ ಬ್ರೇಕಪ್ ಸಿಚುವೇಶನಲ್ಲಿ ಇರುವಂಥವ್ರು, ಸಪ್ರೇಷನಲ್ಲಿ ಇರುವಂಥವ್ರಿಗೆ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ಓಕೆ, ಆಲ್ರೆಡಿ ರಿಲೇಶನ್ಶಿಪ್ಪಲ್ಲಿ ಇದೀರಾ, ರಿಲೇಶನ್ಶಿಪ್ನ ಬಿಟ್ಟು ಹೊರತಾಗಿ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೋಸ್ಕರ ಏನಾದರೂ ಈ ಒಂದು ರೀಡಿಂಗ್ನ ವಾಚ್ ಮಾಡ್ತಿದ್ರೆ ಅವರಿಗೂ ಕೂಡ, ಅಂದರೆ ಆ ಒಂದು ವಿಷಯಕ್ಕೂ ಕೂಡ ಈ ಒಂದು ರೀಡಿಂಗ್ ರೆಸೊನೇಟ್ ಆಗುವಂಥದ್ದಾಗಿರುತ್ತೆ. ನಾಟ್ ಓನ್ಲಿ ಲವರ್ಸ್ ಮಾತ್ರ ಅಥವಾ ರಿಲೇಶನ್ಶಿಪ್ಪಲ್ಲಿ ಇರೋರಿಗೆ ಮಾತ್ರ ಅಂತ ಅಲ್ಲ. ಓಕೆ, ಸೊ ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಇಲ್ಲಿ ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನೀವು ಯಾವ ವ್ಯಕ್ತಿ ಬಗ್ಗೆ ನೀವು ಈ ಒಂದು ರೀಡಿಂಗ್ನ ನೋಡ್ತಾ ಇದ್ದೀರಾ ಆ ಒಂದು ವ್ಯಕ್ತಿಯ ಹೆಸರನ್ನು 3 ಬಾರಿ ಹೇಳಿ, ಅಥವಾ ಅವರ ಫೋಟೋ ಇದ್ರೆ ಅದನ್ನು ನೋಡಿ, ಅಥವಾ ಅವರ ಫೇಸನ್ನು ನೆನ್ಪು ಮಾಡ್ಕೊಳ್ಳಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. Okay, bottom of the card, 10 of Wands. Okay, ಈ ಕಾರ್ಡ್ಗಳನ್ನ ಜೋಡಿಸ್ಕೊಂಡು ವಾಪಸ್ ಬರ್ತೀನಿ. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ವಾಪಸ್ ಬರ್ತಾರಾ, ನೀವು ಇಲ್ಲಿ ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರಾ ಅಥವಾ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಅವ್ರು ನಿಮ್ಮ ಲೈಫಲ್ಲಿ ವಾಪಸ್ ಬರ್ತಾರಾ ಅಂತ ಇದ್ರೆ ಇಲ್ಲಿ ಕೆಲವೊಬ್ಬರಿಗೆ ಡೆಫಿನೆಟ್ಲಿ 1 ಮಂತಲ್ಲಿ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಓಕೆನಾ, ನಿಮ್ಮ ಒಂದು ಪ್ರೀತಿ ಇಲ್ಲಿ ನೀವು ಯಾರಾದರೂ ಲವಲ್ಲಿ, ಅಂದರೆ ನಿಮ್ಮ ಪರ್ಸನ್ ನೀವು ಇಷ್ಟಪಟ್ಟಿದ್ದೇ ಆಗಿದ್ರೆ ಡೆಫಿನೆಟ್ಲಿ ಇದೊಂದು ಟ್ರೂ ಲವ್ ಆಗಿರುತ್ತೆ. ಓಕೆ, ಅವರು ನಿಮ್ಮನ್ನು ಪ್ರೀತಿ ಮಾಡೋದು ವಿಷಯದಲ್ಲಿ ನೀವು ಇಲ್ಲಿ ಕೆಲವೊಬ್ಬರಿಗೆ ಟ್ರಸ್ಟ್ ಇಶ್ಯೂಸ್ ಆಗಿರ್ಬೋದು. ಅವರು ನಿಜವಾಗ್ಲೂ ನನ್ನನ್ನು ಪ್ರೀತಿ ಮಾಡ್ತಿದ್ದಾರಾ, ಅಥವಾ ಟೈಮ್ ಪಾಸಿಗೋಸ್ಕರ ನನ್ನನ್ನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಿದ್ದಾರಾ, ಅಥವಾ ನನ್ನ ದುಡ್ಡಿಗೋಸ್ಕರ ನನ್ನ ಇಲ್ಲಿ ಪ್ರೀತಿ ಮಾಡ್ತಾ ಇದ್ದಾರಾ, ಸಮಥಿಂಗ್ ಇಲ್ಲಿ ಏನೋ ಆ ಥರ ನಿಮ್ಮಿಬ್ಬರ ಮಧ್ಯ ಕಾನ್ವರ್ಸೇಷನ್ ಆಗಿರುವಂಥದ್ದು ಕಾಣಿಸ್ತಾ ಇದೆ, ಮಾತುಕತೆಗಳಾಗಿರುವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಟ್ರೂ ಆಗಿ ಪ್ರೀತಿ ಮಾಡ್ತಾ ಇದ್ದಾರೆ. ಓಕೆನಾ, ಇಲ್ಲಿ ಡೆತ್ ಕಾರ್ಡ್ ಬಂದಿರೋದನ್ನ ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕೆಲವೊಬ್ಬರಿಗೆ, ಅಂದರೆ ತುಂಬಾ ಕೆಲವೊಬ್ಬರಿಗೆ, ಓಕೆ, ಅವರಿಗೊಂದು 2 ಚಾಯ್ಸಸ್ ಇದೆ ಅಂತ ಕಾಣಿಸ್ತಿದೆ. ಅಂದರೆ ಅವರಿಗೆ ಆಪ್ಷನ್ಸ್ಗಳು ಇಲ್ಲಿ ತುಂಬಾನೇ ಇದೆ. ಅವರು ಲೈಫ್ ಮತ್ತೆ ಅವರ ಜಾಬ್ ಇರ್ಬೋದು, ಅಥವಾ ನೀವು ಮತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಅಥವಾ ಇಲ್ಲಿ ಸಮಥಿಂಗ್ ಏನೋ ಅವ್ರ ಲೈಫಲ್ಲಿ ಸೆಕೆಂಡ್ ಆಪ್ಷನ್ಸ್ ಇದೆ. ಓಕೆ, ಅವ್ರು ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರ ಲೈಫಲ್ಲಿ ಅಪ್ಸ್ ಅಂಡ್ ಡೌನ್ಸ್ ನಡೀತಿದೆ, ಅಥವಾ ನಿಮ್ಮ ಲೈಫಲ್ಲಿ ತುಂಬಾನೇ ಅಪ್ಸ್ ಅಂಡ್ ಡೌನ್ಸ್ ನಡೀತಾ ಇದೆ. ಇಲ್ಲಿ ಮನಿ ರಿಲೇಟೆಡ್ ಆಗಿ ತುಂಬಾನೇ ಏನ್ ಹೇಳ್ಬೋದು, ನಿಮ್ಮಿಬ್ಬರ ಮಧ್ಯೆ ಕ್ಲಾಶಸ್ ಆಗಿರುವಂಥದ್ದು ಕಾಣಿಸ್ತಾ ಇದೆ. ಸೊ ಡೆಫಿನೆಟ್ಲಿ ನಿಮ್ಮ ಪರ್ಸನ್ಗೆ ಇಲ್ಲಿ ಏನೋ ಒಂದು ಸೆಕೆಂಡ್ ಆಪ್ಷನ್ಸ್ ಇದೆ. ಓಕೆನಾ, ಸೊ ಹಾಗಾಗಿ ಅವರು ಅದ್ರ ಬಗ್ಗೆ ಥಿಂಕ್ ಮಾಡ್ತಾ, ಅಥವಾ ಇಲ್ಲಿ ನಿಮಗೆ ಒಂದು ಆ ಥರ ಕ್ಲಾರಿಟಿನೂ ಕೊಟ್ಟು ನಿಮ್ಮಿಂದ ದೂರ ಆಗಿರ್ಬೋದು, ಅಥವಾ ಫೈನಾನ್ಷಿಯಲಿ ಏನೋ ಸಮಥಿಂಗ್ ಇಶ್ಯೂಸ್ ಮಾಡ್ಕೊಂಡು ನಿಮ್ಮಿಂದ ಅವ್ರು ದೂರ ಆಗಿರ್ಬೋದು. ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಅವರ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಸೆಕೆಂಡ್ ಆಪ್ಷನ್ ಅಂತೂ ಇರುವಂಥದ್ದು ಇಲ್ಲಿ ಆ ಒಂದು ಎನರ್ಜಿ ಕ್ಲಾರಿಟಿಯಾಗಿ ಸಿಗ್ತಾ ಇದೆ. ಓಕೆ,
ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ತುಂಬಾನೇ ರಿಚ್ ಪರ್ಸನ್ ಇದ್ದಾರೆ, ಓಕೆನಾ. ಸೊ ಅವರಿಗೆ ಇಲ್ಲಿ ಒಂದು ಅಹಂಕಾರ ಅಂತದ್ದು ಅಥವಾ ಅವರಿಗೆ ತುಂಬಾ ಈಗೋ ಇರುವಂತದ್ದು, ನನ್ನ ತುಂಬಾ ದುಡ್ಡಿದೆ ಅಂತ ಹೇಳಿ ತುಂಬಾ ಈಗೋ ಪರ್ಸನಾಲಿಟಿ ನನಗೆ ಇಲ್ಲಿ ತುಂಬಾ ಕಾಣಿಸ್ತಾ ಇದೆ, ಓಕೆನಾ. ನೀವಿಲ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ರಿಲೇಶನ್ಶಿಪ್ ಅಲ್ಲಿ ಒಬ್ರು ತುಂಬಾ ರಿಚ್ ಇರುವಂತದ್ದು, ಒಬ್ರು ತುಂಬಾ ಏನ್ ಹೇಳ್ಬೋದು ಮೀಡಿಯಂ ಲೈಫ್ ಅನ್ನ ಲೀಡ್ ಮಾಡ್ತಿರುವಂತದ್ದು ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಯಾರೊಬ್ರು ಒಂದು ಮನಿ ರಿಲೇಟೆಡ್ ಆಗಿ ತುಂಬಾನೇ ಒಂದು ಹರ್ಟ್ ಮಾಡಿರುವಂತದ್ದು ನನಗೆ ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ, ಓಕೆನಾ. ಇಲ್ಲಿ ನಿಮ್ಮ ಲೈಫ್ ಅಂದ್ರೆ ನಿಮ್ಮ ಪರ್ಸನ್ ಲೈಫ್ ಏನಿದೆ ತುಂಬಾನೇ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ಅಂತ ಕಾಣಿಸ್ತಿದೆ. ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ನಿಮ್ಮನ್ನ ಇರ್ಬೋದು, ಅಥವಾ ಅವರು ಕೆರಿಯರ್ ವಿಷಯವಾಗಿರ್ಬೋದು, ಜಾಬ್ ರಿಲೇಟೆಡ್ ಸಮಥಿಂಗ್ ಎಲ್ಲಾ ವಿಷಯಗಳನ್ನು ಇಲ್ಲಿ ತುಂಬಾನೇ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ, ಓಕೆ. ಇಲ್ಲಿ ತುಂಬಾ ಜನ ನಿಮ್ಮನ್ನ ಬ್ಲೈಂಡ್ ಆಗಿ ನಿಮ್ಮನ್ನ ನಂಬಿದ್ದಾರೆ ಅಂತ ಕಾಣಿಸ್ತಿದೆ, ಅಥವಾ ನೀವು ನಿಮ್ಮ ಪರ್ಸನ್ ಅನ್ನ ಬ್ಲೈಂಡ್ ಆಗಿ ನಂಬಿದೀರಾ, ಓಕೆ. ಇಲ್ಲಿ ಮೋಸ ಆಗುತ್ತಾ ಆಗಲ್ವಾ ಆತರ ನೀವು ತುಂಬಾನೇ ಥಿಂಕ್ ಮಾಡ್ತೀರಾ, ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಕೆಲವೊಬ್ರು ಇಲ್ಲಿ, ಓಕೆನಾ. ತುಂಬಾ ನೆಗೆಟಿವ್ ಆಗಿ ಥಿಂಕ್ ಮಾಡ್ತೀರಾ ಅಂತ ಕಾಣಿಸ್ತಿದೆ. ಸೊ ಡೋಂಟ್ ವರಿ, ಇಲ್ಲಿ ನೀವು ಎಷ್ಟು ನೆಗೆಟಿವ್ ಥಿಂಕ್ ಮಾಡ್ತೀರಿ ನಿಮ್ಮ ಲೈಫಲ್ಲಿ ಅದೇ ತರ ನೆಗೆಟಿವ್ ಆಗ್ತಾ ಇರುತ್ತೆ. ಸೊ ಡೋಂಟ್ ವರಿ, ಇಲ್ಲಿ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ನಿಮ್ಮನ್ನ ಟ್ರೂ ಆಗಿ ಬ್ಲೈಂಡ್ ಆಗಿ ನಿಮ್ಮನ್ನ ಅವರು ಇಷ್ಟಪಡ್ತಿದ್ದಾರೆ, ಓಕೆನಾ. ಸೊ ಡೆಫಿನೆಟ್ಲಿ ಇಲ್ಲಿ 1 ಮಂತ್ ಅಲ್ಲಂತೂ ನೀವಿಬ್ರು ಸಪರೇಷನ್ ಅಲ್ಲಿ ಯಾರೆಲ್ಲ ಇದ್ದೀರಾ ಅವರು ಮತ್ತೆ ರಿಯೂನಿಯನ್ ಆಗುವಂತ ಚಾನ್ಸಸ್ ಇದೆ. ಯಾಕಂದ್ರೆ ಏಸ್ ಆಫ್ ಕಪ್ ಬಂದಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಒಂದು ರಿಯೂನಿಯನ್ ಆಗಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಅನ್ನ ನೀವು ಮತ್ತೆ ನಿಮ್ಮ ಲೈಫಲ್ಲಿ ಪಡ್ಕೊಳ್ತೀರಾ ಅಂತ ಹೇಳ್ಬೋದು, ಓಕೆ. ಹಾಗೆ ಇಲ್ಲಿ ಕುಂಭ ರಾಶಿ, ವೃಶ್ಚಿಕ ರಾಶಿ, ಸಿಂಹ ರಾಶಿ ಮತ್ತೆ ವೃಷಭ ರಾಶಿಯವರ ಪ್ರೆಸೆನ್ಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ನಿಮ್ಮ ಒಂದು ರಾಶಿ ಆಗಿರ್ಬೋದು ಅಥವಾ ನಿಮ್ಮ ಪರ್ಸನ್ ರಾಶಿ ಆಗಿರ್ಬೋದು ಅಂತ ಕಾಣಿಸ್ತಾ ಇದೆ ಇಲ್ಲಿ, ಓಕೆ. ಆ ಒಂದು ರಾಶಿಗಳ ಪ್ರೆಸೆನ್ಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಪ್ರೀತಿ ಏನಿದೆ ವಾಪಸ್ ನಿಮ್ಮ ಲೈಫಲ್ಲಿ ಪಡ್ಕೊಳ್ತೀರಾ, ಓಕೆ. ಇಲ್ಲಿ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ನಿಮ್ಮ ಪರ್ಸನ್ ನಿಮ್ಮ ಜೊತೆ ತುಂಬಾನೇ ಎಮೋಷನಲ್ ಆಗಿ ನಿಮಗೆ ಏನ್ ಹೇಳ್ಬೋದು ತುಂಬಾ ಹರ್ಟ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ, ಓಕೆ. ಇಲ್ಲಿ ಕೆಲವೊಬ್ಬರಿಗೆ ನಂಬಿಸಿ ಮೋಸ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ನೀವು ನಿಮ್ಮ ಪರ್ಸನ್ ಅನ್ನ ತುಂಬಾನೇ ನಂಬಿದ್ರಿ ಅಂತ ಅನಿಸ್ತಾ ಇದೆ. ಇಲ್ಲಿ ಕೆಲವೊಬ್ರು ತುಂಬಾನೇ ನಿಮಗೆ ಹರ್ಟ್ ಮಾಡಿದ್ದಾರೆ, ನಿಮ್ಮ ಎಮೋಷನಲ್ ಜೊತೆ ತುಂಬಾನೇ ಆಟ ಆಡಿದ್ದಾರೆ ಅಂತ ಕಾಣಿಸ್ತಾ ಇದೆ, ಓಕೆ. ಸೊ ಇಲ್ಲಿ ನೀವು ಆ ಒಂದು ರಿಲೇಶನ್ಶಿಪ್ ಇಂದ ನೀವೇ ಸಪರೇಟ್ ಆಗಿದ್ದೀರಾ, ಆಲ್ರೆಡಿ ಸಪರೇಟ್ ಆಗಿದ್ದೀರಾ. ಬಟ್ ಇಲ್ಲಿ ನಿಮಗೆ ಎಲ್ಲೋ ಒಂದ್ ಕಡೆ ಆ ಒಂದು ಪರ್ಸನ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಆಗಿರುವಂತ ಘಟನೆಗಳನ್ನ ತುಂಬಾನೇ ನೆನಪಿಸ್ಕೊಳ್ತಾ ಇದ್ದೀರಾ, ಅಥವಾ ಆ ಒಂದು ವ್ಯಕ್ತಿನ ತುಂಬಾನೇ ಇಲ್ಲಿ ನೆನಪಿಸ್ಕೊಳ್ತಾ ಇದ್ದೀರಾ ಅಂತ ಕಾಣಿಸ್ತಿದೆ, ಓಕೆ. ಇಲ್ಲಿ ಕೆಲವೊಬ್ಬರಿಗೆ 22, 3, 22 ನಂಬರ್ಸ್ಗಳು ಕಾಣುವಂಥದ್ದು ಅಥವಾ ಏಂಜಲ್ ನಂಬರ್ಗಳನ್ನ ನೀವು ನೋಡುವಂಥದ್ದು ಕಾಣಿಸ್ತಿರ್ಬೋದು ನಿಮಗೆ. ಸೊ ಡೆಫಿನೆಟ್ಲಿ ಆ ಒಂದು ಅರ್ಥ ನೀವೇನು ಆ 22 ನಂಬರ್ ನೋಡ್ತಿದ್ದೀರಾ ಅಥವಾ ಏಂಜಲ್ ನಂಬರ್ನ ನೀವೇನು ನೋಡ್ತಾ ಇದ್ದೀರಾ, ಏನ್ ಹೇಳ್ಬೋದು ನಿರಾಸೆ ಮಾಡಬೇಡಿ ಅಂತ ಹೇಳ್ಬಿಟ್ಟು ಆ ಒಂದು ಸೂಚನೆ ನಿಮಗೆ ಏಂಜಲ್ ಕೊಡ್ತಿದ್ದಾರೆ, ಓಕೆ. ನಂಬಿಕೆಯಲ್ಲಿ ನೀವೇನ್ ಪ್ರಯತ್ನ ಪಡ್ತಾ ಇದ್ದೀರಾ, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ವಾಪಸ್ ನಿಮ್ಮ ಲೈಫಲ್ಲಿ ತಗೊಳ್ಬೇಕು ಅನ್ನೋ ಪ್ರಯತ್ನನ ಪಡ್ತಾ ಇದ್ದೀರಾ. ಇನ್ನು ಕೆಲವೊಬ್ರು ಏನ್ ಹೇಳ್ಬೋದು ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಂದೇ ಬರ್ತಾರೆ ಅನ್ನೋ ಒಂದು ಹೋಪ್ ಇಟ್ಕೊಂಡಿದ್ದೀರಾ. ಕೆಲವೊಬ್ರು ಇಲ್ಲಿ ಹೋಪ್ಲೆಸ್ ಆಗಿದ್ದೀರಾ, ನನ್ನ ಪರ್ಸನ್ ಡೆಫಿನೆಟ್ಲಿ ಬರೋದಿಲ್ವೇನೋ ಆ ತರ ನೀವು ಥಿಂಕ್ ಮಾಡ್ತಿದ್ದೀರಾ. ಡೋಂಟ್ ವರಿ, ಇಲ್ಲಿ ಏಂಜಲ್ಸ್ನ ನಿಮಗೊಂದು ಮೆಸೇಜ್ ಬರ್ತಾ ಇದೆ. ನೀವು ಆ ನಂಬರ್ನ ನೋಡ್ತಿದ್ದೀರಾ ಅಥವಾ ನಿಮಗೆ ಆ ನಂಬರ್ಸ್ಗಳು ನಿಮಗೆ ಏನಾದರೂ ಏಂಜಲ್ಸ್ ನಂಬರ್ಸ್ಗಳು ಕಾಣಿಸ್ತಾ ಇದ್ರೆ ಡೆಫಿನೆಟ್ಲಿ ಏಂಜಲಿನ ಒಂದು ಬ್ಯೂಟಿಫುಲ್ ಆಗಿರುವಂಥ ಮೆಸೇಜ್ಗಳು ನಿಮಗಿದೆ. ನಂಬಿಕೆ ಇರಬೇಕು ಯಾವಾಗಲೂ, ನೀವೇನು ಪ್ರಯತ್ನ ಪಡ್ತಿದ್ದೀರಾ ಅದ್ರ ಮೇಲೆ ನಂಬಿಕೆ ಇರಲಿ, ಓಕೆ. ಸೊ ಯಾವುದೇ ಕಾರಣಕ್ಕೂ ನಿರಾಶೆ ಮಾಡ್ಕೊಂಬಿಡಿ, ಆಗದೇ ಇಲ್ವೇನೋ ನನ್ನ ಕೈಯಲ್ಲಿ ಯಾವುದು ಮಾಡ್ಲಿಕ್ಕೆ ಆಗದೇ ಇಲ್ವೇನೋ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ಥರ ಥಿಂಕ್ ಮಾಡಬೇಡಿ. ಡೆಫಿನೆಟ್ಲಿ ನೀವು ಅನ್ಕೊಂಡಿರುವಂಥ ಕೆಲಸ ಆಗಬೇಕು ಅಂತ ಇದ್ರೆ ನೀವು ಫಸ್ಟ್ ಸ್ಟ್ರಾಂಗ್ ಆಗಿರಬೇಕು. ಸೊ ನೀವೇ ಸ್ಟ್ರಾಂಗ್ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಪರ್ಸನ್ ಡೆಫಿನೆಟ್ಲಿ ವಾಪಸ್ ನಿಮ್ಮ ಹತ್ರ ಬರುವಂಥದ್ದು ವಾಪಸ್ ರಿಟರ್ನ್ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೀವು ಸ್ಟ್ರಾಂಗ್ ಆಗಿರಿ, ಯಾವುದೇ ಕಾರಣಕ್ಕೂ ನಿಮ್ಮ ಹೋಪ್ನ ಕಳ್ಕೊಂಬೇಡಿ ಅಂತ ಹೇಳ್ತೀನಿ, ಓಕೆ. ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಹಾಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಲೈಫಲ್ಲಿ ನಿಮ್ಮ ಪರ್ಸನ್ ವಾಪಸ್ ಬಂದೇ ಬರ್ತಾರೆ, ಓಕೆ. ಹಾಗೆ ಇಲ್ಲಿ ಕೆಲವೊಬ್ರು ನಿಮ್ಮ ಒಂದು ಹಳೆ ರಿಲೇಶನ್ಶಿಪ್ ಏನಿತ್ತು ಅದನ್ನ ಅಲ್ಲಿಂದ ಮೂವ್ ಆನ್ ಆಗಿ ನೀವು ಹೀಲ್ ಆಗಿದ್ದೀರಾ ಅಂತ ಕಾಣಿಸ್ತಾ ಇದೆ, ಓಕೆ. ಹೀಲ್ ಆಗ್ಲಿಕ್ಕೋಸ್ಕರ ತುಂಬಾನೇ ನೀವು ಪ್ರಯತ್ನ ಪಟ್ಟಿದ್ದೀರಾ. ನೀವೀಗ ಆಲ್ರೆಡಿ ಹೀಲ್ ಆಗಿದ್ದೀರಾ ಒಂದು ರಿಲೇಶನ್ಶಿಪ್ ಇಂದ ಹೊರಗೆ ಬಂದು. ನಿಮ್ಮ ಲೈಫನ್ನ ನೀವು ಏನಿದೆ, ನಿಮ್ಮ ಲೈಫನ್ನ ಒಂದು ಏನ್ ಹೇಳ್ಬೋದು ಮೂಲ ಏನಿದೆ, ಅಗತ್ಯ ಏನಿದೆ ಅನ್ನೋದು ನೀವು ತಿಳ್ಕೊಂಡಿದ್ದೀರಾ. ಆ ಒಂದು ಕಾರಣದಿಂದ ನಿಮ್ಮ ಲೈಫಲ್ಲಿ ಒಂದು ಹೊಸ ಪ್ರೀತಿ ಹುಟ್ಟುವಂತ ಚಾನ್ಸಸ್ ಇಲ್ಲಿ ನನಗೆ ಕಾಣಿಸ್ತಾ ಇದೆ, ಓಕೆ. ಇಲ್ಲಿ ಮ್ಯಾರಿಡ್ಗೋಸ್ಕರ ಯಾರಾದರೂ ವೇಟ್ ಮಾಡ್ತಾ ಇದ್ರೆ ಅಥವಾ ನಿಮ್ಮ ಮ್ಯಾರೇಜ್ಗೋಸ್ಕರ ಇಲ್ಲಿ ಯಾವುದೇ ರೀತಿಯಾದಂಥ ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು ಸೆಟ್ ಆಗ್ತಾ ಇಲ್ಲ ಅಂತ ಹೇಳಿ ನೀವೇನಾದರೂ ಆ ಥರ ಫೀಲ್ ಮಾಡ್ಕೊಳ್ತಾ ಇದ್ರೆ ಡೆಫಿನೆಟ್ಲಿ ಈ ಒಂದು ಮಂತಲ್ಲಿ ಅಂದರೆ ನೆಕ್ಸ್ಟ್ ಬರೋ ಮಂತಲ್ಲಿ ಡೆಫಿನೆಟ್ಲಿ ನಿಮಗೊಂದು ಹೊಸ ಒಂದು ಪ್ರಪೋಸಲ್ ಬರುವಂಥ ಚಾನ್ಸಸ್ ಇದೆ. ಆ ಬಂದಿರೋಂಥ ಪ್ರಪೋಸಲ್ ನಿಮಗೆ ಓಕೆ ಆಗುವಂಥ ಚಾನ್ಸಸ್ ಇದೆ. ಹಾಗೆ ನಿಮ್ಮ ಲೈಫಲ್ಲಿ ಡೆಫಿನೆಟ್ಲಿ
ನಿಮ್ಮ ಒಂದು ಏನು ಕೊರಗಿತ್ತು, ನಿಮಗಿನ್ನೂ ಮ್ಯಾರಿಡ್ ಆಗಲಿಲ್ಲ ಅಂತ ಏನು ಕೊರಗಿತ್ತು, ಡೆಫಿನೆಟ್ಲಿ ಇದು ಆದಷ್ಟು ಬೇಗ ಆ ಪ್ರಾಬ್ಲಮ್ ಸಾಲ್ವ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಹಾಗೆ ಇಲ್ಲಿ 6 ಆಫ್ ಕಪ್ಸ್ ಬಂದಿದೆ. ಓಕೆನಾ, ಇಲ್ಲಿ ಆಲ್ಮೋಸ್ಟ್ ನಾನು ಹೇಳಬೇಕಂತ ಹೇಳಿದ್ರೆ ಡೆಫಿನೆಟ್ಲಿ ಇಲ್ಲಿ ಆದಷ್ಟು ಪಾಸಿಟಿವ್ ಕಾರ್ಡೇ ಬಂದಿರೋದ್ರಿಂದ ನಾನು ನಿನಗಿಲ್ಲಿ ಒಂದು ಏನು ಹೇಳ್ಬೋದು, ಒಂದು ಪಾಸಿಟಿವ್ ವೈಬ್ಸ್ ನನಗೆ ಸಿಗ್ತಾ ಇದೆ. ಡೆಫಿನೆಟ್ಲಿ ನೀವು ಯಾರಿಂದ ದೂರ ಆಗಿದ್ದೀರಾ ಆ ವ್ಯಕ್ತಿ ನಿಮ್ಮ ಹತ್ರ ಬರ್ತಾರೆ ಅಂತ ಹೇಳಿ. ಓಕೆನಾ, ಇಲ್ಲಿ 6 ಆಫ್ ಕಪ್ಸ್ ಇರೋದ್ರಿಂದ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಸೆಲೆಬ್ರೇಷನ್ ಅನ್ನೊಂದು ಡೆಫಿನೆಟ್ಲಿ ಮಾಡ್ತೀರಾ. ಸರ್ಪ್ರೈಸ್ ಆಗಿ ನಿಮ್ಮ ಪರ್ಸನ್ ನಿಮಗೆ ಸಡನ್ ಆಗಿ ನಿಮ್ಮ ಜೊತೆ ಮಾತಾಡುವಂಥದ್ದಾಗಿರ್ಬೋದು, ಅಥವಾ ಸಡನ್ ಆಗಿ ನಿಮ್ಮನ್ನು ಮೀಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಫ್ರೆಂಡ್ ಮುಖಾಂತರ ಆಗಿರ್ಬೋದು, ಯಾವುದೋ ಒಂದು ಮುಖಾಂತರ ನಿಮ್ಮನ್ನು ಅವರು ಸಡನ್ ಆಗಿ ಭೇಟಿ ಮಾಡುವಂಥ ಚಾನ್ಸಸ್ ತುಂಬಾನೇ ಕಾಣಿಸ್ತಿದೆ. ಓಕೆ, ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅನ್ನ ಮೀಟ್ ಮಾಡ್ತೀರಾ. ನಿಮಗೊಂದು ಸರ್ಪ್ರೈಸ್, ನಿಮಗೆ ಇಷ್ಟ ಆಗುವಂಥ ಏನಿರ್ಬೋದು, ಗಿಫ್ಟ್ ಇರ್ಬೋದು, ಅಥವಾ ನಿಮಗೆ ಏನು ಇಷ್ಟ ಆಗುತ್ತೆ ಅದನ್ನು ವಾಪಸ್ ನಿಮಗೆ ತಂದುಕೊಡುವಂಥದ್ದು ನನಗಿಲ್ಲಿ ಕಾಣಿಸ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ನಿಮ್ಮ ಇಲ್ಲಿ ಯಾರಾದರೂ ಫ್ರೆಂಡ್ಸ್ಗೋಸ್ಕರ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ಡೆಫಿನೆಟ್ಲಿ ನೀವು ಫ್ರೆಂಡ್ಸ್ನ ಏನಾದರೂ ದೂರ ಮಾಡ್ಕೊಂಡಿದ್ರೆ, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ನಿಮ್ಮಿಂದ ಆ ಫ್ರೆಂಡ್ಸ್ ಏನಾದರೂ ದೂರ ಆಗಿದ್ರೆ, ಡೆಫಿನೆಟ್ಲಿ ಅವ್ರಿಗೆ ಅದು ಅರ್ಥ ಆಗುತ್ತೆ. ನಿಮ್ಮಿಂದ ಏನು ಹರ್ಟ್ ಆಗಿತ್ತು ಅಥವಾ ಅವರಿಂದ ನಿಮಗೇನು ಹರ್ಟ್ ಆಗಿತ್ತು ಅದನ್ನು ಅರ್ಥ ಮಾಡಿಕೊಂಡು ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ಫ್ರೆಂಡ್ ನಿಮ್ಮ ಹತ್ರ ವಾಪಸ್ ಬರುವಂಥ ಚಾನ್ಸಸ್ ಇದೆ. ಓಕೆ, ಇಲ್ಲಿ ನೈಟ್ ಆಫ್ ಸಾರ್ಟ್ಸ್ ಬಂದಿರೋದ್ರಿಂದ ಇಲ್ಲಿ ಸಡನ್ ಆಗಿ ನೀವಿಬ್ರು ಏನೋ ಡಿಸಿಷನ್ಗಳನ್ನ ಮಾಡಿಕೊಂಡು ಅಥವಾ ಚರ್ಚೆಗಳನ್ನ ಮಾಡಿಕೊಂಡು ನೀವಿಬ್ರು ದೂರ ಆಗಿದ್ರಿ ಅಂತ ಕಾಣಿಸ್ತಾ ಇದೆ. ಓಕೆನಾ, ಇಲ್ಲಿ ಅದೇ ಥರನೇ ನೀವು ಇಲ್ಲಿ ಏನು ಸಡನ್ ಆಗಿ ನಿರ್ಧಾರಗಳನ್ನು ತಗೊಂಡು ಅಥವಾ ಚರ್ಚೆ ಮಾಡ್ಕೊಂಡು ನೀವಿಬ್ರು ಏನು ಸಪ್ರೇಟ್ ಆಗಿದ್ರಿ, ಅದೇ ಥರನೇ ಒಂದು ನಿಮ್ಮಿಬ್ರು ಮಧ್ಯೆ ಒಂದು ಏನು ಹೇಳ್ಬೋದು, ಒಂದು ವಿಷಯ ಕ್ರಿಯೇಟ್ ಆಗುವಂಥದ್ದು, ಸಡನ್ ಆಗಿ ನಿಮ್ಮ ಜೊತೆ ಅವರು ಮಾತಾಡುವಂಥದ್ದು, ಸಡನ್ ಆಗಿ ನಿಮ್ಮ ಜೊತೆ ಏನು ಹೇಳ್ಬೋದು ಮೆಸೇಜ್ ಮಾಡುವಂಥದ್ದು. ನಾನು ಆಲ್ರೆಡಿ ಅವಾಗ ಹೇಳಿದಾಗೆ ಡೆಫಿನೆಟ್ಲಿ ಸಡನ್ ಆಗಿ ನಿಮ್ಮಿಬ್ರು ಮಧ್ಯೆ ಹೇಗೆ ಬ್ರೇಕಪ್ ಆಯಿತು ಅದೇ ಥರನೇ ಸಡನ್ ಆಗಿ ನಿಮ್ಮಿಬ್ರು ಮಧ್ಯೆ ಮತ್ತೆ ರಿಯೂನಿಯನ್ ಆಗುವಂಥ ಚಾನ್ಸಸ್ ತುಂಬಾನೇ ಕಾಣಿಸ್ತಿದೆ. ಬಟ್ ಇಲ್ಲಿ ನಿಮ್ಮಿಬ್ರು ಮಧ್ಯೆ ತುಂಬಾನೇ ಕೋಪ ಜಾಸ್ತಿ ಒಬ್ಬರಿಗೆ. ಓಕೆನಾ, ನಿಮಗಿರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ಇರ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮಿಬ್ರಿಗೂ ತುಂಬಾನೇ ಕೋಪ ಇದೆ. ಸೊ ಆ ಕೋಪದಿಂದನೇ ಅಥವಾ ಆ ಒಂದು ಶಾರ್ಪ್ ಮಾತಿಂದನೇ ನಿಮ್ಮಿಬ್ರು ಮಧ್ಯ ಜಗಳಗಳಾಗುವಂಥದ್ದು ಅಥವಾ ನೀವಿಬ್ರು ಸಪ್ರೇಟ್ ಆಗುವಂಥದ್ದು. ಇಲ್ಲಿ ಕೆಲವೊಬ್ಬರಿಗೆ ಎನರ್ಜಿ ನನಗೆ ಸಿಗ್ತಾ ಇದೆ, ಅವಾಗವಾಗ ಸಪ್ರೇಟ್ ಆಗೋದು, ಅವಾಗವಾಗ ಏನು ಹೇಳ್ಬೋದು ಪ್ಯಾಚ್ ಅಪ್ ಮಾಡ್ಕೊಳ್ಳುವಂಥದ್ದು. ಸೊ ಯಾವ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ, ಒಂದು ವಾರ ಚೆನ್ನಾಗಿ ಪ್ರೀತಿಯಿಂದ ಮಾತಾಡುವಂಥದ್ದು, ಇನ್ನೊಂದು ವಾರ ಜಗಳ ಮಾಡ್ಕೊಂಡು ನೀವಿಬ್ರು ಸಪ್ರೇಟ್ ಆಗುವಂಥದ್ದು, ಇಲ್ಲಿ ಬ್ಲಾಕ್ ಮಾಡುವಂಥದ್ದು, ಆ ಥರ ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆನಾ, ಸೊ ಹಾಗಾಗಿ ನಿಮ್ಮಿಬ್ರು ಮಧ್ಯ ಇರುವಂತಹ ಕೋಪ ಏನಿದೆ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಪರ್ಸನಿಗೆ ಕೋಪ ಬಂದಾಗ ನೀವು ಆದಷ್ಟು ಕಂಟ್ರೋಲಲ್ಲಿ ಇರಿ, ಸಮಾಧಾನವಾಗಿರಿ. ನಿಮ್ಮ ಪರ್ಸನಿಗೆ ಕೋಪ ಆಗಿದೆ ಅಥವಾ ನಿಮಗೇನಾದ್ರು ಕೋಪ ಬರ್ತಿದೆ, ನಿಮ್ಮ ಪರ್ಸನ್ ಹತ್ರ ಕ್ಲಿಯರ್ ಆಗಿ ಮಾತಾಡಿ. ಓಕೆನಾ, ಸೊ ಏಂಜಲ್ಸ್ನ ಏನು ಮೆಸೇಜ್ ಬರ್ತಿದೆ ಅಂತ ಹೇಳಿ ಚೆಕ್ ಮಾಡೋಣ. ಓಕೆ, ಟ್ರಸ್ಟ್ ನೋಡಿ, ಇಲ್ಲಿ ಟ್ರಸ್ಟ್ ಅನ್ನೋದು ಬಂದಿದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಮೇಲೆ ನೀವು ಟ್ರಸ್ಟ್ನ ಇಡಿ. ಓಕೆ, ಲೆಟ್ ಯುವರ್ ಫ್ರೆಂಡ್ ಹೆಲ್ಪ್ ಯು. ಓಕೆ, ನಿಮ್ಮ ಒಂದು ರಿಲೇಶನ್ಶಿಪ್ಪಲ್ಲಿ ನಿಮಗೊಂದು ಫ್ರೆಂಡ್ಸ್ ಹೆಲ್ಪ್ ಬೇಕಾಗಿದೆ, ಅಥವಾ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಫ್ರೆಂಡ್ಸಿಂದನೂ ನಿಮಗೆ ಹೆಲ್ಪ್ಗಳು ಸಿಗುವಂಥ ಚಾನ್ಸಸ್ ಇದೆ. ಓಕೆ, ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್. ಓಕೆ, ವರ್ಕ್ ಆನ್ ಯುವರ್ ಪಾರ್ಟ್ನರ್ಶಿಪ್. ಕಾಲಿಂಗ್ ಇನ್ ಯುವರ್ ಸೋಲ್ಮೇಟ್. ವಾವ್, ಸೋ ಬ್ಯೂಟಿಫುಲ್. ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಅಂದರೆ ನಿಮ್ಮಿಂದ ಯಾರು ದೂರ ಆಗಿದ್ದಾರೆ ಡೆಫಿನೆಟ್ಲಿ ನಿಮ್ಮ ಹತ್ರ ಬರ್ತಾರೆ ವಾಪಸ್. ಹಾಗೆ ಇಲ್ಲಿ ಆದಷ್ಟು ನೀವು ಹೀಲ್ ಆಗಿ ನೀವು ಸಿಂಗಲ್ ಆಗಿದ್ದೀರಾ, ನೀವೀಗ ಸಿಂಗಲ್ ಲೈಫನ್ನು ಲೀಡ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಸೋಲ್ಮೇಟ್ ಬರುವಂಥ ಚಾನ್ಸಸ್ ತುಂಬಾ ಇದೆ. ಓಕೆ, ನೀವಿಲ್ಲಿ ತುಂಬ ಜನ ಏನು ಹೇಳ್ಬೋದು ಲಾ ಆಫ್ ಅಟ್ರಾಕ್ಷನ್ ಯೂಸ್ ಮಾಡುವಂಥದ್ದು ಅಥವಾ ಅಫರ್ಮೇಷನ್ಸ್ಗಳನ್ನ ಹೇಳುವಂಥದ್ದಾಗಿರಲಿ ಅಥವಾ ಮ್ಯಾನಿಫೆಸ್ಟ್ ಮಾಡುವಂಥದ್ದಾಗಿರಲಿ ಇಲ್ಲಿ ನಡೀತಾ ಇದೆ ಅಂತ ಅನಿಸ್ತಾ ಇದೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅಂದರೆ ನಿಮ್ಮ ಸೋಲ್ಮೇಟಿಗೋಸ್ಕರ ನೀವು ಇಲ್ಲಿ ತುಂಬ ಜನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಓಕೆ, ಆ ಒಂದು ಮ್ಯಾನಿಫೆಸ್ಟ್ ನಿಮ್ಮ ವಿಶ್ ಏನಿದು ಫುಲ್ಫಿಲ್ಮೆಂಟ್ ಆಗುವಂಥ ಚಾನ್ಸಸ್ ನನಗಿಲ್ಲಿ ಆ ಒಂದು ಎನರ್ಜಿ ನನಗೆ ತುಂಬಾ ಸಿಗ್ತಾ ಇದೆ. ಓಕೆ, ಸೊ ಗಿವ್ ಯುವರ್ ರಿಲೇಶನ್ಶಿಪ್ ಎ ಚಾನ್ಸ್ ಅಂತ ಹೇಳಿ ಬಂದಿದೆ. ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಸ್ವಲ್ಪ ಏನು ಹೇಳ್ಬೋದು ಗಮನ ಕೊಡಿ. ಏನು ಮಿಸ್ಟೇಕ್ ಆಗ್ತಿದೆ ಅಂದರೆ ನೀವಿಬ್ರು ಸಪ್ರೇಟ್ ಆಗಲಿಕ್ಕೆ ಏನು ಕಾರಣ. ಓಕೆ,
ನೀವಿಬ್ರು ಸಪ್ರೇಟ್ ಆಗಲಿಕ್ಕೆ ಏನು ಕಾರಣ ಆಗ್ತಿದೆ, ಅಥವಾ ನಿಮ್ಮಿಬ್ರು ಸಪ್ರೇಷನಲ್ಲಿಗೆ ಈಗೋ ಇರ್ಬೋದು, ಸಿಟ್ಟಿರ್ಬೋದು, ಕಾರಣ ನಾನಿಲ್ಲಿ ಆಲ್ರೆಡಿ ಹೇಳಿದೆ ಅಲ್ವಾ. ಸೊ ಅದನ್ನು ನೀವು ಕಂಟ್ರೋಲ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಹ್ಯಾಪಿ ಅನ್ನೋದು ಡೆಫಿನೆಟ್ಲಿ ಇರುತ್ತೆ. ಟ್ರಸ್ಟ್ ಮುಖ್ಯ ಆಗಿದೆ. ಓಕೆ, ನೀವು ಇಲ್ಲಿ ಟ್ರಸ್ಟ್ ಮಾಡಿದ್ರೆ ನಿಮ್ಮ ಪರ್ಸನ್ ನೀವು ನಂಬದೇ ಇದ್ರೆ ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ಬೋದು, ನಂಬಿಕೆನೇ ಮುಖ್ಯ ಆಗಿರುತ್ತೆ ಅಲ್ವಾ ರಿಲೇಶನ್ಶಿಪ್ಪಲ್ಲಿ. ಸೊ ನೀವು ನಿಮ್ಮ ಪರ್ಸನ್ ನಂಬಿಲ್ಲ ಅಂತ ಹೇಳಿದ್ರೆ ಅವ್ರು ನಿಮಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅಥವಾ ನೀವು ಅವ್ರಿಗೆ ಎಷ್ಟೇ ಪ್ರೀತಿ ತೋರಿಸಿದ್ರು ಅದು ನಾಟಕೀಯವಾಗಿ ಇರುತ್ತೆ. ಓಕೆನಾ. ಸೊ ಲೆಟ್ ಯುವರ್ ಫ್ರೆಂಡ್ಸ್ ಹೆಲ್ಪ್ ಅಂತ ಹೇಳಿ ಬಂದಿದೆ. ಏನು ಹೇಳ್ಬೋದು, ನಿಮಗೊಂದು ಸಪೋರ್ಟ್ ಬೇಕಾಗಿದೆ. ನಿಮ್ಮ ರಿಲೇಶನ್ಶಿಪ್ ಅನ್ನ ಸರಿ ಮಾಡ್ಕೊಳ್ಲಿಕ್ಕೆ ಒಬ್ಬ ವ್ಯಕ್ತಿಯ ಸಪೋರ್ಟ್ ಬೇಕಾಗಿದೆ. ಓಕೆನಾ. ಡೆಫಿನೆಟ್ಲಿ ನಿಮಗೆ ಆ ಒಂದು ಸಪೋರ್ಟ್ ಸಿಗುವಂತ ಚಾನ್ಸಸ್ ಇದೆ. ನಿಮ್ಮ ಫ್ರೆಂಡ್ಸ್ ಹತ್ರ ಡೆಫಿನೆಟ್ಲಿ ಹೇಳ್ಕೊಂಡ್ರೆ, ಶೇರ್ ಮಾಡ್ಕೊಂಡ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಕಾಣಿಸ್ತಾ ಇದೆ. ಇಲ್ಲಿ ಆ ಒಂದು ಎನರ್ಜಿ ನನಗೆ ಇಲ್ಲಿ ಸಿಗ್ತಾ ಇದೆ. ಓಕೆ, ಇಲ್ಲಿ ಏಂಜಲ್ಸ್ ಏನು ಮೆಸೇಜ್ ಬರುತ್ತೆ ನೋಡೋಣ. ಗೆಟ್ ಮೋರ್ ಇನ್ಫಾರ್ಮೇಶನ್. ಇಲ್ಲಿ ಕೆಲವೊಬ್ರು ನಿಮ್ಮ ಪರ್ಸನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ನ ತಗೊಳ್ಳಿ. ಓಕೆನಾ. ಅಥವಾ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಆಗ್ತಿರೋಂಥ ಪ್ರಾಬ್ಲಮ್ಸ್, ಯಾಕೆ ಆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಹೇಳಿ ಸ್ವಲ್ಪ ಇನ್ಫಾರ್ಮೇಶನ್ಸ್ನ ತಗೊಳ್ಳಿ ಅಂತ ಇಲ್ಲಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಇಲ್ಲಿ ಒಂದು ಕ್ವಶನ್ಸ್ನ ಕೇಳಿದರೆ ಹೆಲ್ಪ್ಫುಲ್ ಪೀಪಲ್, ಡೆಫಿನೆಟ್ಲಿ ನಿಮ್ಮ ರಿಲೇಶನ್ಶಿಪ್ಪಿಗೆ ಇಲ್ಲಿ ಹೆಲ್ಪ್ ಬೇಕಾಗಿದೆ, ಒಬ್ಬರ ಹೆಲ್ಪ್ ಬೇಕಾಗಿದೆ. ಓಕೆ, ಸೊ ಅವಾಗಿಂದ ಆ ಒಂದು ಎನರ್ಜಿ ನನಗೆ ಇಲ್ಲಿ ಬರ್ತಾ ಇದೆ. ಏಂಜಲ್ಸ್ ಇಂದ ಮೆಸೇಜ್ ಗೈಡ್ ಕೂಡ ಬರ್ತಾ ಇದೆ. ಹೆಲ್ಪ್ ಬೇಕಾಗಿದೆ ನಿಮ್ಮ ರಿಲೇಶನ್ಶಿಪ್ಪಿಗೆ. ನೀವೊಬ್ಬರೇ ಏನೋ ಮಾಡ್ಲಿಕ್ಕೆ ಹೋಗಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಇನ್ನೇನೋ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಲೈಫಲ್ಲಿ, ನಿಮ್ಮ ರಿಲೇಶನ್ಶಿಪ್ಪಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಆಗ್ತಿದ್ರೆ ಬೇರೆಯವರ ಒಂದು ಹೆಲ್ಪನ್ನ ತಗೊಳ್ಳಿ. ಅವ್ರ ಮುಖಾಂತರ ನಿಮ್ಮ ರಿಲೇಶನ್ಶಿಪ್ಪನ್ನ ಸರಿ ಮಾಡ್ಕೊಳ್ಳಿ. ಓಕೆ, ನೀವಾಗೆ ಏನೋ ಮಾಡ್ಲಿಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸನ್ನ ಕ್ರಿಯೇಟ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ. ಪೀಸ್ಫುಲ್ ರೆಸಲ್ಯೂಷನ್ಸ್ ಅಂತ ಹೇಳಿ ಬಂದಿದೆ. ಸ್ವಲ್ಪ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ. ತುಂಬ ಟೆನ್ಷನ್ ಮಾಡ್ಕೊಂಡಿದ್ದೀರಾ. ಚೂಸ್ ಎ ನ್ಯೂ ಡೈರೆಕ್ಷನ್. ಇಲ್ಲಿ ನಿಮ್ಮ ಪರ್ಸನನ್ನ ವಾಪಸ್ ಪಡ್ಕೊಳ್ಬೇಕು ಅಂತ ತುಂಬ ಟ್ರೈ ಮಾಡ್ತಿದ್ರ, ಪ್ರಯತ್ನ ಪಡ್ತಾ ಇದ್ರಿ ಅಂತ ಕಾಣಿಸ್ತಿದೆ. ಸೊ ಒಂದೇ ಥರನೇ ನೀವು ಏನು ಹೇಳ್ಬೋದು, ಒಂದೇ ವೇಯಲ್ಲಿ ಹೋಗಬೇಡಿ. ನಿಮ್ಮ ರಿಲೇಶನ್ಶಿಪ್ಪನ್ನು ಸರಿ ಮಾಡ್ಕೊಬೇಕು ಅಂತ ಸ್ವಲ್ಪ ನಿಮ್ಮ ಡೈರೆಕ್ಷನ್ನ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಓಕೆ, ಇಲ್ಲಿ ಬೇರೆ ಯಾವ ಥರ ಅವರು ಸಮಾಧಾನ ಮಾಡುವಂಥದ್ದು ರೀತಿಯಾಗಿರ್ಬೋದು, ಬೇರೆ ಯಾವ ಥರ ನೀವು ಅವರಿಗೆ ಸಮಾಧಾನ ಮಾಡದೆ ಅವ್ರಿಗೆ ಇಷ್ಟ ಆಗುತ್ತೆ, ಅಥವಾ ಅವರಿಗೆ ಸಮಾಧಾನ ಮಾಡುವಂಥ ರೀತಿಯಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ಅಥವಾ ಹೇಗೆ ಏನು ಹೇಳ್ಬೋದು, ನಿಮ್ಮ ಪರ್ಸನನ್ನ ಹೇಗೆ ಕರ್ಕೊಂಬರ್ಬೋದು ನಿಮ್ಮ ರಿಲೇಶನ್ಶಿಪ್ಪಿಗೆ ಅಂತ ಹೇಳಿ ಅದ್ರ ಬಗ್ಗೆ ಥಿಂಕ್ ಮಾಡಿ. ಓಕೆ, ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಏನು ಹೇಳ್ಬೋದು ಪರ್ಸನ್ನಿಂದ 2 ವೀಕ್ಸಲ್ಲಿ ಮೆಸೇಜ್ ಬರುವಂಥದ್ದು, ಅಥವಾ ಅವರಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡುವಂಥದ್ದು, ಅಥವಾ ಬೇರೆಯವರ ವ್ಯಕ್ತಿಯಿಂದ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಮಾಡುವಂಥ ಚಾನ್ಸಸ್ ನನಗಿಲ್ಲಿ ಆ ಒಂದು ಎನರ್ಜಿ ಫೀಲ್ ಆಗ್ತಾ ಇದೆ. ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಓಕೆ, ಹಾಗೆ ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಯಾವಾಗ ನಿಮ್ಮ ಲೈಫಲ್ಲಿ ಬರ್ಬೋದು ಅಂತ ಇದ್ರೆ, ಕೆಲವೊಬ್ಬರಿಗೆ ಇಲ್ಲಿ 1 ಮಂತ್ ನಾನು ಆಲ್ರೆಡಿ ಹೇಳಿದ್ದೀನಿ. ಇಲ್ಲಿ ಕೆಲವೊಬ್ಬರಿಗೆ ಟೈಮ್ 2 ಇಯರ್ಸ್ ಕೂಡ ಆಗಬಹುದು. ಓಕೆ, ಇಲ್ಲಿ ನಿಮ್ಮ ಪರ್ಸನ್ ಏನು ಹೇಳ್ಬೋದು, ನಿಮ್ಮ ವ್ಯಕ್ತಿಯ ಹೆಸರು ಆಗಿರ್ಬೋದು, ನಿಮ್ಮ ಹೆಸರು ಸ್ಟಾರ್ಟಿಂಗ್ ಇರ್ಬೋದು. ಇಲ್ಲಿ ಎಂ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಕೆ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು, ಎಸ್ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಹೆಚ್ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು, ಅಥವಾ ಆರ್ ಲೆಟರಿಂದ ಸ್ಟಾರ್ಟ್ ಆಗುವಂಥದ್ದು ನನಗಿಲ್ಲಿ ಆ ಎನರ್ಜಿ ಸಿಗ್ತಾ ಇದೆ. ಓಕೆ, ಸೊ ಜಿ ಲೆಟರ್, ಓಕೆ, ಆ ಥರ ನನಗೆ ಓಕೆ ಆ ಒಂದು ಎನರ್ಜಿ ನನಗಿಲ್ಲಿ ಸಿಗ್ತಾ ಇದೆ. ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಒಂದು ಲೈಫಲ್ಲಿ ಪಾಸಿಟಿವ್ ಆಗಿರೋದನ್ನ ಫಸ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬರ್ತಾರಾ ಅಂತ ಹೇಳಿದ್ರೆ ಬರ್ತಾರೆ, ಬಟ್ ನೀವು ಥಿಂಕ್ ಮಾಡುವಂಥ ರೀತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ನೀವು ಆದಷ್ಟು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ಬಗ್ಗೆ. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಬಂದೇ ಬರ್ತಾರೆ. ನಿಮ್ಮ ಲೈಫಲ್ಲಿ ಒಂದು ನ್ಯೂ ಬಿಗಿನಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.